ಅಂಕಲ್ ಸೇದಮ್ ಹೆಂಗಾಗೋಯ್ತು? ಇವ್ರಿಗೆ ಯಾರು ಇನ್ಫಾರ್ಮೇಷನ್ ಕೊಟ್ಟಿದ್ದು? ಏಕ್ದಮ್ ಇದ್ದಕ್ಕಿದ್ದಾಗ ಬಂದುಬಿಟ್ರಲ್ಲ. ಹಾಂ, ಇದ್ಯಾಕೋ ಸರೋಗ್ತಿರಲ್ಲಮ್ಮ. ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ ಅಂಕಲ್? ಆರಾಮಾಗಿರಿ. ಟೆನ್ಷನ್ ಆಗದಲ್ಲೇ ಇರುತ್ತಾ? ಇದು ನಮ್ಮ ಕಂಪ್ನಿ ಮೇಲೆ ಬ್ಲ್ಯಾಕ್ ಮಾರ್ಕ್ ಆಗುತ್ತಮ್ಮ. ಎಲ್ಲ ಕಡೆ ನ್ಯೂಸು ಸ್ಪ್ರೆಡ್ ಆಗುತ್ತೆ. ಕ್ಲೈಂಟ್ಸ್ಗಳಿಗೆ ನಮ್ಮ ಕಂಪ್ನಿ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತಮ್ಮ. ಎಲ್ಲರೂ ಬ್ಯಾಕ್ಔಟ್ ಆಗ್ತಾರೆ, ಕಂಪ್ನಿ ಬಿದ್ದೋಗುತ್ತೆ. ಕಂಪ್ನಿ ಬಿತ್ತು ಅನ್ನೋದಕ್ಕಿಂತ ಯಾರಿಂದ ಬಿತ್ತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಅಂಕಲ್? ನೀವು ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ನೆಸೆಸಿಟಿನೇ ಇಲ್ಲ ಅಂಕಲ್. ಟೆನ್ಷನ್ ಮಾಡ್ಕೋಬೇಕಾಗಿರೋದು ನೀವು ಯಾರು ಅಲ್ಲ ಅಂಕಲ್, ಆ ಸಂಯುಕ್ತ. ಏನಮ್ಮ ಹೇಳ್ತಾ ಇದೆಯಾ? ಸಂಯುಕ್ತ ಟೆನ್ಷನ್ ಒದ್ದಾಡಬೇಕು, ಅದಕ್ಕೆ ಇದನ್ನೆಲ್ಲ ಪ್ಲಾನ್ ಮಾಡಿದ್ದೀನಿ. ಅಂದರೆ ಈ IT ರೈಡ್ ಮಾಡಿಸ್ತಿರೋದೆ ನಾನು. ಇದಕ್ಕೆಲ್ಲ ನಾನೇ ಕಾರಣ. ಶ್ರಾವಣಿ, ಹೌದು ಅಂಕಲ್, ನೀವು ಕೊಟ್ಟಿರೋ ಫೈಲ್ಸ್ನ ರೆಫರ್ ಮಾಡಿ ನೋಡಿದೆ. ಎಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದಾಳೆ ಅಂತ ಅವಾಗಲೇ ಗೊತ್ತಾಗಿದ್ದು. ಅದನ್ನ ನೋಡಿ ನನಗೆ ಶಾಕ್ ಆಯಿತು ಅಂಕಲ್. ಆಗಲೇ ಡಿಸೈಡ್ ಮಾಡಿದೆ ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ. ಆ ಸಂಯುಕ್ತ ಅಂತ್ಯ ಆಡೋದಕ್ಕೆ ಇದು ನನ್ನ ಫಸ್ಟ್ ಸ್ಟೆಪ್. ಅಭಿ ಲ್ಯಾಪ್ಟಾಪ್ನ ತಗೊಂಡು ಎಲ್ಲ ಇನ್ಫಾರ್ಮೇಶನ್ನು ಕಲೆಕ್ಟ್ ಮಾಡಿ IT ರೈಡ್ ಡಿಪಾರ್ಟ್ಮೆಂಟ್ಗೆ ನೆನ್ನೆನೆ ಕಳಿಸ್ದೆ. ಬರ್ತಾರೆ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಎಷ್ಟು ದಿನ ಅಂತ ಅಂಕಲ್ ಅವಳಿಗೆ ಎದುರುಕೊಂಡಿರೋದು? ಕ್ರಿಮಿನಲ್ಸ್ಗೆ ಕ್ರಿಮಿನಲ್ ಐಡಿಯಾಯಿಂದನೇ ಪಾಠ ಕಲಿಸ್ಬೇಕು. ಇವತ್ತು ಅವಳ ಕತೆ ಮುಗೀತು ಅಂಕಲ್. ಆಫೀಸರ್ಸ್ ಕೇಳೋ ಕ್ವೆಶನ್ಸ್ಗೆ ಉತ್ತರ ಕೊಡಕ್ಕಾಗದೆ ಒದ್ದಾಡ್ತಾಳೆ ನೋಡಿ ಅಂಕಲ್. ಎಕ್ಸ್ಕ್ಯೂಸ್ ಕೊಡೋ ಹಾಗಿಲ್ಲ, ಯಾರಿಗೂ ಎದುರಿಸೋ ಹಾಗಿಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಷ್ಟೆ. ಅವಳು ಮಾಡಿರೋ ತಪ್ಪುಗಳು ಒಂದೊಂದಾಗಿ ಹೊರಗಡೆ ಬರಲಿ. ಸರ್, ಒಡವೆ ಆಗಲಿ ಕ್ಯಾಶ್ ಆಗಲಿ ಯಾವುದೂ ಇಲ್ಲ ಸರ್. ಈ ತಾಳಿ ಎಲ್ಲಿಂದ ತಂದಿದ್ದು ಅಂತ ಹೇಳ್ತೀರಾ? ಇದು ಅಭಿ ಅವ್ರು ಕಟ್ಟಿದ್ದು. ಇದಕ್ಕೆ ಸಂಬಂಧಪಟ್ಟಿದ್ದ ರಿಸಿಪ್ಟ್ಗಳೆಲ್ಲ ಇಲ್ಲಿದೆ, ತಗೊಂಡು. ನಿಮ್ಮ ಬೆರಳಲ್ಲಿರೋ ಉಂಗುರ ಇದೆಯಲ್ಲ, ಅದ್ರ ರೆಸಿಪ್ಟ್ ಇದೆಯಾ? ಹೌದು ಸರ್, ಇದೆ. ಏನು ಎಲ್ಲದಕ್ಕೂ ಮೊದಲೇ ಪ್ರಿಪೇರ್ ಆಗಿದ್ದೀರಾ ಅನ್ಸುತ್ತೆ. ಇದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳೋದನ್ನ ಪ್ರಿಪ್ರೇಷನ್ ಅನ್ನಲ್ಲ ವಿಕ್ಕಿ, ಡಿಸಿಪ್ಲಿನ್ ಅಂತಾರೆ. ಅಂದ್ರೆ ಮಾಮ್ ಚಿಕ್ಕಿ ಡಿಸಿಪ್ಲಿನ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ಅದು ನನಗೆ ಗೊತ್ತಿಲ್ಲ, ಆಫೀಸರ್ ಹೇಳ್ತಾರೆ ಬಿಡು. ಅವ್ರು ಯಾವುದನ್ನು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಡಿಸಿಪ್ಲಿನ್ ಅಂತ ಕರೆಯಲ್ಲ. ಗೊತ್ತು ಬಿಡಿ, ಶ್ರಾವಣಿ ಅವ್ರಿಗೆ ನಿಮ್ಮ ಜೊತೆ ಹೇಗೆ ಡೀಲ್ ಮಾಡಬೇಕು ಅಂತ ಮೊದಲೇ ತಿಳ್ಕೊಂಡಿದ್ದಾರೆ ಅಲ್ವಾ? ಮುಚ್ಚಿಟ್ಕೊಂಡು ಬಚ್ಚಿಟ್ಕೊಂಡಿರೋದಕ್ಕೆ ನಂಗೆ ಬರಲ್ಲ, ಅದಕ್ಕೆ ನಾನು ಇಷ್ಟೊಂದು ಧೈರ್ಯವಾಗಿರೋದು. ಆದರೆ ಕಳ್ತನ ಮಾಡೋರ್ಗೆ, ಮೋಸ ಮಾಡೋರ್ಗೆ ಭಯ ಒಂದು ಬಿಟ್ಟರೆ ಬೇರೆ ಆಪ್ಷನ್ ಇರೋದಿಲ್ಲ ವಿಕ್ಕಿ. ಓ, ಅಂದರೆ ಮಾಮ್ ಚಿಕ್ಕಿ ಕಳ್ತನ ಮಾಡಿದ್ದಾರೆ ಅಂತನಾ? ಪರವಾಗಿಲ್ವೇ, ಇಷ್ಟೊಂದು ಧೈರ್ಯ ಬಂದ್ಬಿಟ್ಟಿದೆ. ಏ ವಿಕಿ, ದೊಡ್ಡವ್ರ ಮುಂದೆ ಹಾಗೆಲ್ಲ ಮಾತಾಡಬಾರ್ದು, ಸ್ವಲ್ಪ ಸೈಲೆಂಟ್ ಆಗಿರ್ತೀಯಾ? ಆಯ್ತಾಯ್ತು.
ಸರ್ ಇದು ವಿಕ್ಕಿ ಅವ್ರ ರೂಮಲ್ಲಿ ಸಿಕ್ಕಿರೋ ಕಾಸ್ಟ್ಲಿ ವಾಚ್ಗಳು ಸರ್. ಈಗ ಆನ್ಸರ್ ಮಾಡು, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ರೇ ಅದನ್ನೆಲ್ಲ ಯಾಕೆ ರೀ ತಗೊಂಡ್ರಿ? ನಂದ ಕೊಡ್ರಿ. ಯಾರ್ದಾದ್ರೆ ಏನ್ರಿ ಇಷ್ಟೊಂದು ಕಾಸ್ಟ್ಲಿ ವಾಚ್ಗಳು ಎಲ್ಲಿಂದ ಬಂತ್ರಿ ನಿಮಗೆ? ಇದೊಳ್ಳೆ ಚೆನ್ನಾಗಾಯ್ತು. ಹೇಗ್ ಬರುತ್ತೆ ಅಂದ್ರೆ ದುಡ್ಡು ಕೊಡ್ತೀವಿ ಬರುತ್ತೆ. ಮಿಸ್ಟರ್, ಏನು ಕೆಲಸ ಮಾಡೋದು ನೀವು? ಕೆಲ್ಸನ ನಾನ? ರೇ ಸುತ್ತಮುತ್ತ ಇಷ್ಟು ಜನ ಇದ್ದಾರೆ ಕೆಲಸ ಮಾಡೋದಕ್ಕೆ, ನಾನು ಯಾಕೆ ಕೆಲಸ ಮಾಡಬೇಕು? ಇದನ್ನೆಲ್ಲ ನಮ್ಮ ಮಾಮ್ ಮತ್ತೆ ಚಿಕ್ಕಿ ಕೊಡ್ಸಿದ್ ನನಗೆ. ದುಡ್ದು ಇದನ್ನೆಲ್ಲ ತಗೊಂಡಿದ್ರೆ ನಿಮಗೆ ಅದ್ರ ಬೆಲೆ ಗೊತ್ತಾಗೋದು. ಆಫೀಸರ್, ಇದನ್ನೆಲ್ಲ ಸೀಸ್ ಮಾಡ್ರಿ. ರೇ ವಾಚ್ ನಂದು ಕೊಡ್ರಿ ಇಲ್ಲಿ. ಹಿಂದೆ ಬನ್ನಿ. ವಿಕ್ಕಿ ಅವರೇ, ಈ ತರ ಬಿಹೇವ್ ಮಾಡಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ನನ್ ವಾಚ್ ಅದು ನಂಗೆ ಬೇಕು. ತನ್ವಿ ನೀನು ಬೇಡ ನಂಗೆ ವಾಚು. ಕೊಡಲ್ವ ಯಾರು ಈಗ? ಇರಿ ನಮ್ ಚಿಕ್ಕಿಗೆ ಹೇಳ್ತೀನಿ. ಚಿಕ್ಕಿ, ನನ್ ವಾಚ್ ತಗೊಂಡಿದ್ದಾರೆ. ಚಿಕ್ಕಿ, ಅಪ್ಪೆ, ಅಭಿ, ಅಭಿ, ನೋಡು ಅಭಿ, ನ್ಯಾಯ ನೀತಿಯಿಂದ ಬದುಕೋರ್ಗೆ ಈ ಪ್ರಪಂಚ ಗೌರವನೇ ಕೊಡೋದಿಲ್ಲ. ನಾವು ಎಷ್ಟು ನ್ಯಾಯವಾಗಿ ಬದುಕ್ತಿದ್ದೀವಿ, ನಮ್ಮ ಮೇಲೇನೆ ಯಾರು ಪಿತೂರಿ ಮಾಡಿಬಿಟ್ಟಿದ್ದಾರೆ. ನಮ್ಮ ಮನೆಗೆ IT ರೇಡ್ ಆಗೋದು ಅಂದ್ರೆ ಏನೋ ಅರ್ಥ? ಮೇಡಮ್, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಇಷ್ಟೊತ್ತು ಹೇಳಿದ್ದು ನಿಮ್ಗೆ ಅರ್ಥ ಆಗ್ಲಿಲ್ವಾ? ಸರ್, ಇವನೇ ನಮ್ಮ ಅಭಿಮನ್ಯು, ನಮ್ಮ ಕಂಪನಿ ಚೇರ್ಮನ್. ಏನೇ ಪ್ರಶ್ನೆ ಇದ್ರು ನೀವು ಇವನನ್ನೇ ಕೇಳ್ಬೋದು. ಏನು ಸರ್ ಇದೆಲ್ಲ? ಇದಕ್ಕಿದ್ದಾಗೆ ನಮ್ಮ ಮನೆ ಯಾಕೆ ರೇಡ್ ಮಾಡ್ತಾ ಇದ್ದೀರಾ? ಅಂತ ಇಲ್ಲೀಗಲ್ ಆಕ್ಟಿವಿಟೀಸ್ ಏನು ನಡೆದಿದೆ ಇಲ್ಲಿ? ಈ ಫೈಲ್ ಕೊಡ್ರಿ ಅವ್ರಿಗೆ. ಇದು ಒಂದ್ಸಲ ರೆಫರ್ ಮಾಡಿ ಅಭಿಮನ್ಯು ಅವರೇ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ ಕಂಪನಿ ಅಕೌಂಟಿಂದ ಸಂಯುಕ್ತ ಅವರ ಅಕೌಂಟ್ಗೆ ತುಂಬಾ ದುಡ್ಡು ಟ್ರಾನ್ಸ್ಫರ್ ಆಗಿದೆ. ಅದು ನಿಮ್ ಗಮನಕ್ಕೆ ಬಂದಿಲ್ಲ ಅಂತ ಅನ್ಕೋತೀನಿ. ಅಕಸ್ಮಾತ್ ಬಂದಿತ್ತು ಅಂತಾನೆ ಇಟ್ಕೊಳ್ಳಿ, ನೀವು ಅಷ್ಟು ದುಡ್ಡನ್ನ ಚೆಕ್ ಮೂಲಕ ಮತ್ತು ನೆಫ್ಟ್ ಮೂಲಕ ಯಾಕೆ ಕಳ್ಸಿದ್ರಿ? ನಾನಾ?